ಬೆಣ್ಣೆಹಳ್ಳ ಅಂದ್ರೆ ಸಾಕು ಜನ ಬೆಚ್ಚಿ ಬೀಳ್ತಾರೆ. ಪ್ರತಿ ಬಾರಿ ಪ್ರವಾಹ ಬಂದಾಗ್ಲೂ ಒಂದಲ್ಲ ಒಂದು ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ನದಿಯ ಅಕ್ಕಪಕ್ಕದ ಗ್ರಾಮಸ್ಥರು ಸಂಕಷ್ಟಕ್ಕೆ ಸಿಲುಕೋದು ಖಚಿತ. ಇಂಥ ಸಂಕಷ್ಟಗಳಿಗೆ ಮುಕ್ತಿ ಹಾಡೋಕೆ ಅಂತಾನೆ ರಾಜ್ಯ ಸರ್ಕಾರ ರೂಪಿಸಿದ 200 ಕೋಟಿ ರೂಪಾಯಿ ಯೋಜನೆ ಹಳ್ಳ ಹಿಡಿದಿದೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಬೆಣ್ಣೆಹಳ್ಳ ಅಂದ್ರೆ ಜನ ಬೆಚ್ಚಿ ಬೀಳ್ತಾರೆ. ಜೋರು ಮಳೆಯಾದ್ರೆ ಪ್ರವಾಹ ಗ್ಯಾರಂಟಿ. ಹಳ್ಳ ಕೊಳ್ಳಗಳೆಲ್ಲ ಹುಚ್ಚೆದ್ದು ಹರಿದು ಜನರ ಬದುಕನ್ನೇ ಬರ್ಬಾದ್ ಮಾಡಿಬಿಡುತ್ತೆ. ಹೀಗಾಗಿ ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ದಿನ ದುಡುವಂತಾಗಿದೆ. ಎತ್ತಿದ ಹೂಳೆಲ್ಲ ಮತ್ತೆ ಹಳ್ಳ ಸೇರಿದೆ. ಸರ್ಕಾರ ಕೈಗೊಂಡ 200 ಕೋಟಿ ಯೋಜನೆ ಮಳೆಯಲ್ಲಿ ಕೊಚ್ಚಿ ಹೋಗಿದೆ. 200 ಕೋಟಿ ಕೊಚ್ಚೋಯ್ತು, ಮಳೆ ಅಂದ್ರೆ ಭಯ. ಬೆಣ್ಣೆಹಳ್ಳ ಕಂಟಕ, ಗ್ರಾಮಸ್ಥರಿಗೆ ನಡುಕ. ಬೆಣ್ಣೆಹಳ್ಳ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ದುಂಡಸಿ ಗ್ರಾಮದಲ್ಲಿ ಹುಟ್ಟುತ್ತೆ. ಅಲ್ಲಿಂದ ಕುಂದಗೋಳ, ನವಲಗುಂದ, ನರಗುಂದ ತಾಲೂಕಿನಲ್ಲಿ ಹರಿದು ಮುಂದೆ ಗದಗ ಜಿಲ್ಲೆಯ ಮೆಣಸಗಿ ಬಳಿ ಮಲಪ್ರಭಾ ನದಿಯನ್ನ ಸೇರುತ್ತೆ. ಹಾವೇರಿ, ಧಾರವಾಡ, ಗದಗ ಜಿಲ್ಲೆಯಲ್ಲಿ 148 ಕಿಲೋಮೀಟರ್ ಹರಿಯುವ ಈ ಹಳ್ಳ ಮಳೆಗಾಲದಲ್ಲಿ ತುಂಬಿ ಹರಿದ್ರೆ ಬೇಸಿಗೆಯಲ್ಲಿ ಬತ್ತಿ ಹೋಗುತ್ತೆ. ಆದ್ರೆ ಮಹಾಮಳೆಯ ಆರ್ಭಟಕ್ಕೆ ಬೆಣ್ಣೆಹಳ್ಳ ತುಂಬಿದ್ರೆ ಪ್ರವಾಹ ಎದುರಾಗುತ್ತೆ. ಇದರಿಂದ ಹಳ್ಳದ ಸುತ್ತಮುತ್ತ ಇರುವ 50ಕ್ಕೂ ಹೆಚ್ಚು ಹಳ್ಳಿಯ ಜನ ಸಂಕಷ್ಟಕ್ಕೀಡಾಗ್ತಾರೆ. ಇದಕ್ಕೆ ಕಾರಣ ಬೆಣ್ಣೆಹಳ್ಳದಲ್ಲಿ ಹೂಳು ತುಂಬಿರೋದು, ಗಿಡಗಂಟಿಗಳು. ಹೀಗಾಗಿಯೇ ಸರ್ಕಾರ 2025ರ ಬಜೆಟ್ನಲ್ಲಿ 200 ಕೋಟಿ ಅನುದಾನ ನೀಡಿತ್ತು. ಹುಬ್ಬಳ್ಳಿ ತಾಲೂಕಿನ ಶಿರಗುಪ್ಪಿಯಲ್ಲಿ ಬೆಣ್ಣೆಹಳ್ಳ ಪ್ರವಾಹ ನಿಯಂತ್ರಣ ಕಾಮಗಾರಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಆಗಲೇ ಚಾಲನೆ ಕೊಟ್ಟಿದ್ರು. ಕಾಮಗಾರಿಯೂ ನಡೆದಿದೆ. ನೋಡ್ರಿ, 200 ಕೋಟಿ ರೂಪಾಯಿ ಏನು ಬೆಣ್ಣೆಹಳ್ಳದ ಮೊನ್ನೆ ಕಾಮಗಾರಿ ಏನು ಆರಂಭ ಮಾಡಾರಲ್ಲ, ಕಾಮಗಾರಿ ಎಲ್ಲ ಏನೇನು ಮಾಡ್ಯಾರ ಅದು ರೈತರಿಗೆ ಒಂದು ಪೈಸಾದಷ್ಟು ಲಾಭ ಆಗಿಲ್ಲ. ಮತ್ತು ಎಲ್ಲ ಮಣ್ಣು ಅಲ್ಲೆಲ್ಲೇ ಗುಡ್ಡೆ ಹಾಕಿದ್ರೆ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತು. ಆಮ್ಯಾಗ ದಾರಿ ಇಲ್ಲ. 5 ಕಿಲೋಮೀಟ್ರ್ ಅತ್ಲಾಗಿನ ಹೊಲಕ್ಕೆ ಹೋಗ್ಬೇಕಂದ್ರೆ ನಾವು 5 ಕಿಲೋಮೀಟ್ರ್ ಮತ್ತೆ ಹಿಂಗಾದ ಹೋಗ್ಬೇಕು. ಮೊದಲಕ್ಕೆ ಎಲ್ಲೆಲ್ಲೋ ನಾವು ಅರ್ಧ ಕಿಲೋಮೀಟ್ರಿಗೆ ಒಂದೊಂದು ದಾರಿ ಮಾಡ್ಕೊಂಡಿದ್ವಿ ಕರೆಕ್ಟಾಗಿ. ಈಗೆಲ್ಲ ದಾರಿನೂ ಬಂದಾಗ್ಯಾವ. ಹೊಳ್ಳಿ ಎಲ್ಲೆಲ್ಲೋ ಮಣ್ಣನ್ನು ಗುಡ್ಡೆ ಹಾಕಿದ್ರೆ ಅದೆಲ್ಲ ಕಿತ್ಕೊಂಡು ಹೋಗೈತಿ. ವಿಚಿತ್ರ ಏನಂದ್ರೆ ಅವೈಜ್ಞಾನಿಕ ಕಾಮಗಾರಿಯಿಂದ ಪಟ್ಟ ಕಷ್ಟವೆಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಗಿದೆ. ಬೆಣ್ಣೆಹಳ್ಳದಲ್ಲಿ ಹೂಳೆತ್ತಿ ಒಡ್ಡಿನ ರೀತಿ ಹಾಕಿದ್ರು. ಮಣ್ಣೆಲ್ಲ ಹಳ್ಳದ ಪಟ್ಟಲದಲ್ಲೇ ಇದ್ದಿದ್ರಿಂದ ಇತ್ತೀಚೆಗೆ ಬಿದ್ದ ಮಳೆಗೆ ಮತ್ತೆ ಮಣ್ಣೆಲ್ಲ ಹಳ್ಳ ಸೇರಿದೆ. ಹಳ್ಳಕ್ಕೆ ಕಾಂಕ್ರೀಟ್ ಕೂಡ ಮಾಡಿಲ್ಲ. ಇದರಿಂದ 200 ಕೋಟಿ ಯೋಜನೆ ಮಣ್ಣು ಪಾಲಾಗಿದ್ದು, ಮುಂದೆ ಮುಂಗಾರು ಅಬ್ಬರಕ್ಕೆ ಪ್ರವಾಹದ ಆತಂಕ ಶುರುವಾಗಿದೆ. ಬೆಣ್ಣೆಹಳ್ಳ ಪ್ರವಾಹ ನಿಯಂತ್ರಣ ಕಾಮಗಾರಿ ವೈಜ್ಞಾನಿಕವಾಗಿ ಮಾಡದೇ ಇರೋದ್ರಿಂದ ಅವಾಂತರಗಳು ಸೃಷ್ಟಿಯಾಗಿವೆ ಅಂತಾರೆ ರೈತರು. ಬೆಣ್ಣೆಹಳ್ಳ ಹೂಳೆತ್ತುವ ಕಾರ್ಯಕ್ರಮ ಸರ್ಕಾರ ಮತ್ತು ಹಮ್ಮಿಕೊಂಡಿತ್ತು. ಅದು ಸರಿಯಾಗಿ ಆಗಿಲ್ಲ. ಯಾವುದೇ ರೈತರಿಗೂ ಪ್ರಯೋಜನ ಆಗಿಲ್ಲ. ಆಮೇಲೆ ಪ್ರಥಮ ಈಗ ಮಳೆ ಬಂದಿದ್ದರಿಂದ ಹೊಲದಾಗೆಲ್ಲ ನೀರು ಹೊಕ್ಕು, ಆಮೇಲೆ ಎಲ್ಲ ನೀರು ಹೊಲದಾಗ ನಿಂತೈತಿ. ಆ ನೀರು ನಾವು ಹೊರಗೆ ಹಾಕಬೇಕಾದ್ರೆ ಈಗ 2 ಕಡೆ ನಾವು ಕೆಲಸ ಮಾಡಿದ್ದೇವೆ. JCB ಮುಖಾಂತರ 5 ತಾಸು ಇದನ್ನು ಮಾಡಿದ್ದೇವೆ ಸರ್. ಆ ಕೆಲಸ ಮಾಡಿದ್ದೇವೆ ರೀ. ಅದು ಮತ್ತು ಎಲ್ಲ ರೈತರಿಗೆ ಇದೇ ರೀತಿ ಆಗೈತೆ ಸರ್. ಒಟ್ನಲ್ಲಿ ಬೆಣ್ಣೆಹಳ್ಳದಲ್ಲಿ ಪ್ರವಾಹ ತಡೆಗೆ ಸರ್ಕಾರ ಕೋಟಿ ಅನುದಾನ ಕೊಟ್ರೆ ಸರಿಯಾಗಿ ಕಾಮಗಾರಿ ಮಾಡದೆ ರೈತರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.